ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಅಕ್ಟೋಬರ್ ತಿಂಗಳ 4ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದೃತು, ಆಶ್ವಯುಜ ಮಾಸ, ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಈ ದಿನ ಇದೆ, ಅಂದರೆ 2ನೇ ದಿವಸ ಇದು ಈ ದಿನ ರಾತ್ರಿ 2:25 ಇರಲಿದೆ. ಈ ದಿನದ ನಕ್ಷತ್ರ ಚಿತ್ತ ನಕ್ಷತ್ರ. ಇದು ಈ ದಿನ ಸಂಜೆ 5:12 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಸಂಜೆ 4:18 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ. ಇದು ಈ ದಿನ ಬೆಳಗಿನ ಜಾವ 5:20 ಇರಲಿದೆ. ನಂತರ ವಿಷ್ಕಂಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:41 ಬೆಳಿಗ್ಗೆ 12:11 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 9:11 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:11 ಅಪರಾಹ್ನ 4:41 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:37 ಬೆಳಿಗ್ಗೆ 9:24 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಬಂಧುಗಳೇ, ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ನೀವು ಯಾವುದೇ ರೀತಿಯ ಪ್ರಯಾಣಗಳನ್ನಾಗಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ಸಮಯದಲ್ಲಿ ಆರಂಭ ಆಗಿರುವಂತಹ ಕೆಲಸ ಕಾರ್ಯಗಳಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:45 ಮಧ್ಯಾಹ್ನ 12:33 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:02 ಮಧ್ಯಾಹ್ನ 1:43 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:09. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು. ಹಾಗೆ ಸಂಗೀತ, ನೃತ್ಯ, ಗ್ಲಾಮರ್ ಇರಲಿ, ವಿವಾಹ, ಇನ್ನು ಮನೆ, ವಾಹನ, ಹಾಗೆ ಹಣಕಾಸು ಇದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬಾ ಅನುಕೂಲಕರವಾದಂತಹ ಫಲಿತಾಂಶಗಳಿರುತ್ತೆ. ಪ್ರೇಮಿಗಳಿಗೆ ಒಳ್ಳೆಯ ದಿನ. ಇನ್ನು ನಿಮ್ಮ ಪ್ರಣಯಕ್ಕಾಗ್ಲಿ ಮನರಂಜನೆಗಾಗ್ಲಿ ಅತ್ಯುತ್ತಮ ಅನುಕೂಲತೆಗಳನ್ನು ಪಡ್ಕೊಳ್ಳುವಂತಹ ದಿನ ಈ ಶುಕ್ರವಾರದ ದಿನ. ಹಾಗೆ ಈ ದಿನ ಇರುವಂತಹ ಗುರುಹೊರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10:10 ಬೆಳಿಗ್ಗೆ 11:10
ಇನ್ನು ಸಂಜೆ 5 ಗಂಟೆ 11 ನಿಮಿಷದಿಂದ ಸಂಜೆ 6 ಗಂಟೆ 12 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 10 ನಿಮಿಷದಿಂದ ರಾತ್ರಿ 1 ಗಂಟೆ 10 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರ ತುಂಬ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ತುಂಬ ಅನುಕೂಲ ಇರುವಂಥದ್ದು. ಹಾಗೆ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ ಅಂದರೆ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ರೂ ಕೂಡ ಅದು ನಿಮಗೆ ಅನುಕೂಲಕರವಾದಂಥ ಒಂದು ಪ್ರಗತಿಯನ್ನು ಕಾಣುತ್ತೆ. ಹಾಗಾಗಿ ಈ ದಿನ ಇರುವಂಥ ಶನಿ ಹೋರಾದ ಸಮಯ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 11 ನಿಮಿಷದಿಂದ ಸಂಜೆ 5 ಗಂಟೆ 11 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 10 ನಿಮಿಷದಿಂದ ರಾತ್ರಿ 12 ಗಂಟೆ 10 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ಹಾಗೆ ಚಂದ್ರ ಹೋರದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ, ತುಂಬ ಸಮರ್ಪಕವಾಗಿರುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಜಸ್ಟಿಫೈ ಮಾಡಿಕೊಳ್ಳಿಕ್ಕೆ ಈ ಚಂದ್ರ ಹೋರ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 11 ನಿಮಿಷದಿಂದ ಅಪರಾಹ್ನ 4 ಗಂಟೆ 11 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 11 ನಿಮಿಷದಿಂದ ರಾತ್ರಿ 11 ಗಂಟೆ 10 ನಿಮಿಷದವರೆಗೆ ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ರವಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು ಈ ದಿನ ಇರುವಂಥ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣವನ್ನು ಕೂಡ ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಇದು ಯಾವುದನ್ನು ಕೂಡ ಈ ದಿನ ರವಿ ಹೋರದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 10 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 11 ನಿಮಿಷದಿಂದ ರಾತ್ರಿ 8 ಗಂಟೆ 11 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಆಯಾ ದಿನದಲ್ಲಿ ಶುಭ ಮುಹೂರ್ತಗಳು ಯಾವುದು ಚೆನ್ನಾಗಿದೆ, ಯಾವ ಹೊರ ಚೆನ್ನಾಗಿದೆ, ಯಾವ ಕೆಲಸಕ್ಕೆ ಅನ್ನುವಂಥದ್ದನ್ನು ನೀವು ಮೊದಲು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ 100ಕ್ಕೆ 100ರಷ್ಟು ಒಂದು ಧನಾತ್ಮಕವಾದಂಥ ಫಲಿತಾಂಶ ಬರಬೇಕು ನಿಮ್ಮ ಪ್ರಯತ್ನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ಶುಭ ಮುಹೂರ್ತದಲ್ಲಿ ಆರಂಭ ಆಗಿರಬೇಕು. ಇದೊಂದನ್ನು ನೀವು ಖಾತ್ರಿಪಡಿಸ್ಕೊಳ್ಳಿ. ಇನ್ನು ಉಳಿದ ಕೆಲಸಗಳೆಲ್ಲ ತಾನಾಗಿ ಮುಕ್ತಾಯವಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ನವರಾತ್ರಿಯ 2ನೇ ದಿನ, ಬಿದಿಗೆ ದಿನ. ಈ ಬಿದಿಗೆ ಅಂತ ಹೇಳಿದ್ರೆ ಚಂದ್ರ ದರ್ಶನ ತುಂಬಾ ಉತ್ಕೃಷ್ಟವಾಗಿರುವಂಥದ್ದು. ಹಾಗಾಗಿ ಈ ದಿನ ಶಾಪ ವಿಮೋಚನೆಗಾಗಿ ಚಂದ್ರ ದರ್ಶನವನ್ನು ಮಾಡಿ. ಬಿದಿಗೆ ಚಂದ್ರ ದರ್ಶನ ಅದ್ಭುತವಾದಂಥ ಪುಣ್ಯದ ಫಲಿತಾಂಶಗಳನ್ನು ನಿಮಗೆ ತರುತ್ತೆ. ಹಾಗೆ ನಾಳೆಯ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ, ಅಕ್ಟೋಬರ್ 5ನೇ ತಾರೀಕು. ಏಕೆಂದರೆ ಶನಿವಾರದ ದಿನ ಸ್ವಾತಿ ನಕ್ಷತ್ರ ಬರುತ್ತೆ. ಇದೆರಡೂ ಜೊತೆಗೆ ಸೇರಿದ್ರೆ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಇದು ನಾಳೆ ಬೆಳಿಗ್ಗೆ 6 ಗಂಟೆ 12 ನಿಮಿಷದಿಂದ ರಾತ್ರಿ 9 ಗಂಟೆ 33 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಇನ್ನು ನಾಳೆ 3ನೇ ದಿವಸ ವಿಶೇಷವಾಗಿ ಶುಭ ಯೋಗಗಳು ರೂಪುಗೊಳ್ಳುವಂಥ ದಿನ. ಹಾಗೆ ಈ ದಿನ ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿ ಪೂಜೆಯನ್ನು ಮಾಡ್ತಾರೆ. ಅದರಲ್ಲೂ ಹಿಂದೂ ಧರ್ಮಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿ ಶಿವನಿಗಾಗಿ ಕಠಿಣ ತಪಸ್ಸನ್ನು ಮಾಡಿದವಳು ಅಂತ ಹೇಳ್ತಾರೆ. ಇಲ್ಲಿ ನವರಾತ್ರಿ ಹಬ್ಬದ 2ನೇ ದಿನ ದುರ್ಗಾದೇವಿಯ 2ನೇ ಅವತಾರವಾದಂತಹ ಬ್ರಹ್ಮಚಾರಿಣಿ ರೂಪವನ್ನು ಪೂಜೆ ಮಾಡ್ತಾರೆ. ಇಲ್ಲಿ ಹೆಸರೇ ಹೇಳುತ್ತೆ, ತಾಯಿ ಬ್ರಹ್ಮಚಾರಿಣಿಯ ಸ್ವರೂಪದವಳು, ಅಂದ್ರೆ ದೃಢತೆ ಮತ್ತು ನಡವಳಿಕೆಯ ದೇವತೆ ಈಕೆ. ತಾಯಿಯು ಒಂದು ಕೈಯಲ್ಲಿ ಜಪಮಾಲೆಯನ್ನು ಹಿಡ್ಕೊಂಡಿರ್ತಾಳೆ, ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರುವಂಥ ಒಂದು ಚಿತ್ರಣ ಇದೆ. ಅದು ಜೀವನದಲ್ಲಿ ಯಶಸ್ಸನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ತಾಯಿಯ ಈ ರೂಪವನ್ನು ಪೂಜೆ ಮಾಡಬೇಕು ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಪಾರ್ವತಿ ದೇವಿಯ ಈ ರೂಪವನ್ನು ಪೂಜೆ ಮಾಡೋದ್ರಿಂದ ಸಂಯಮ,
ಪರಿತ್ಯಾಗ ಮತ್ತೆ ನಿರ್ಲಿಪ್ತತೆಯೊಂದಿಗೆ ವ್ಯಕ್ತಿಯಲ್ಲಿ ಸದ್ಗುಣದ ಭಾವನೆಗಳು ಸಹ ಬೆಳೆಯುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜೆ ಮಾಡಬೇಕು, ಆರಾಧನೆ ಮಾಡ್ಕೊಳ್ಬೇಕು ಮತ್ತೆ ಸ್ಮರಣೆ ಮಾಡ್ಕೊಳ್ಬೇಕು. ಇಲ್ಲಿ ಬ್ರಹ್ಮಚಾರಿಣಿ ದೇವಿಯ ಪೌರಾಣಿಕ ಹಿನ್ನೆಲೆ ಬಹಳ ರೋಚಕವಾಗಿರುವಂಥದ್ದು. ಅದೇನೆಂದ್ರೆ, ಪಾರ್ವತಿಯಾಗಿ ಹಿಮವಂತನ ಪುತ್ರಿಯಾಗಿ ಜನಿಸಿದಂತಹ ದೇವಿ ಶಿವನನ್ನೇ ಪತಿಯಾಗಿ ಪಡಿಬೇಕು ಅಂತ ಹೇಳಿ ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಕೈಗೊಳ್ತಾಳೆ. ಬಹಳ ಕಠಿಣವಾದಂತಹ ತಪಸ್ಸದು. ಎಷ್ಟೋ ವರ್ಷಗಳ ನಂತರದಲ್ಲಿ ತಪಸ್ಸನ್ನು ಮಾಡಿದ ಮೇಲೆ ದೇವಿಗೆ ತಪಶ್ಚಾರಿಣಿ ಅಥವಾ ಬ್ರಹ್ಮಚಾರಿಣಿ ಅನ್ನುವಂಥ ಹೆಸರು ಬಂತು. ಇಲ್ಲಿ ತಪಸ್ಸು ಮಾಡ್ತಾ ಇರುವಂತಹ ಕಾಲದಲ್ಲಿ ಬರೀ ಹೂವು ಹಣ್ಣುಗಳನ್ನು ಹಾಗೆ ಎಲೆಗಳನ್ನು ಮಾತ್ರ ಒಂದು ಕಾಲದವರೆಗೆ ಸೇವನೆ ಮಾಡ್ತಾ ಇದ್ಲು. ನಂತರದಲ್ಲಿ ಎಲೆಯ ಸೇವನೆಯನ್ನು ನಿಲ್ಲಿಸ್ಬಿಟ್ಲು. ಪರ್ಣ ಅಂದರೆ ಎಲೆ, ಹಾಗಾಗಿ ಈಕೆಯನ್ನ ಅಪರ್ಣ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ನಂತರ ಶಿವನೇ ಒಬ್ಬ ಸನ್ಯಾಸಿಯ ರೂಪವನ್ನು ತಾಳಿ ಅವಳಿಲ್ಲಿಗೆ ಬರ್ತಾನೆ. ಶಿವನಲ್ಲಿ ಈಕೆಯೇ ಇರುವ ನಿಷ್ಠೆಯನ್ನು ಪರೀಕ್ಷೆ ಮಾಡ್ತಾನೆ. ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದಂತಹ ಶಿವ ಆಕೆಗೆ ಒಲಿದು ಬರ್ತಾನೆ. ಹಾಗಾಗಿನೇ ಈ ಬ್ರಹ್ಮಚಾರಿಣಿ ದೇವಿಯನ್ನ ಶಿವ ವಿವಾಹದ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ತಾಯಿ ಬ್ರಹ್ಮಚಾರಿಣಿ ಪೂಜೆಯನ್ನ ಮಾಡೋದ್ರಿಂದ ಬಹಳ ವಿಶೇಷ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಈ ದಿನ ತಾಯಿಯ ವಿಗ್ರಹವನ್ನ ಜೇನುತುಪ್ಪ ಮತ್ತೆ ಹಾಲಿನಿಂದ ಅಭಿಷೇಕ ಮಾಡಿ ತಾಯಿಯ ಹಣೆಗೆ ಸಿಂಧೂರವನ್ನ ಈ ದಿನ ಇಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಬ್ರಹ್ಮಚಾರಿಣಿಗೆ ಹೂವು, ಶ್ರೀಗಂಧ, ಹಾಲು, ಅನ್ನ, ಮೊಸರು ಮತ್ತೆ ಜೇನುತುಪ್ಪವನ್ನು ಅರ್ಪಿಸುವಂಥದ್ದು ಸರ್ವ ರೀತಿಯಲ್ಲೂ ಒಳಿತಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ದಿನ ತಾಯಿಯನ್ನ ದಾಸವಾಳದಿಂದ ಮತ್ತೆ ಬಿಳಿಯ ಕಮಲದ ಹೂಗಳಿಂದ ಪೂಜೆ ಮಾಡಿದ್ರೆ ಬಹಳ ಬೇಗ ಪ್ರಸನ್ನಳಾಗ್ತಾಳೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ದಿನ ಬ್ರಹ್ಮಚಾರಿಣಿ ದೇವಿಗೆ ನೈವೇದ್ಯ ಅಂತ ಹೇಳಿದ್ರೆ ಸಿಹಿ ತಿಂಡಿಗಳು ತುಂಬಾ ಇಷ್ಟ. ಆದ್ರಿಂದಲೇ ಈ ದಿನ ಸಾಧ್ಯ ಆದಷ್ಟು ಕೂಡ ಸಿಹಿ ತಿಂಡಿಯನ್ನ ಮಾಡಿ ತಾಯಿಗೆ ಭೋಗವನ್ನ ಅರ್ಪಿಸಬೇಕು. ಇನ್ನು ಈ ತಾಯಿಯನ್ನ ಈ ದಿನ ಸ್ಮರಣೆ ಮಾಡಿಕೊಂಡ್ರೆ ವ್ಯಕ್ತಿಗೆ ಮಾನಸಿಕವಾದಂತಹ ಶಾಂತಿ, ನೆಮ್ಮದಿ ಸಿಕ್ಕತ್ತೆ, ಸಂತೋಷ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಏಕೆಂದ್ರೆ ಬ್ರಹ್ಮಚಾರಿಣಿ ದೇವಿ ಅದೃಷ್ಟದ ನಿಯಂತ್ರಕಳು. ಹಾಗಾಗಿನೇ ಈಕೆ ಕುಜನನ್ನ ನಿಯಂತ್ರಣ ಮಾಡ್ತಾಳೆ ಅನ್ನುವಂಥ ವಿಚಾರ ಇದೆ. ಆದ್ರಿಂದಲೇ ತನ್ನ ಭಕ್ತರಿಗೆ ಬುದ್ಧಿವಂತಿಕೆ ಮತ್ತೆ ಸಂತೋಷವನ್ನ ನೀಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದಿನ ಕುಜನಿಂದ ಯಾವುದೇ ರೀತಿಯ ದೋಷಗಳಿರಲಿ ಅಥವಾ ಅಪಘಾತಗಳಾಗಿರ್ಲಿ, ಅನಾರೋಗ್ಯ ಪರಿಸ್ಥಿತಿ ಇರಲಿ, ಅದರಿಂದ ಹೊರಬರಬೇಕು, ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಬೇಕು ಅಂತ ಹೇಳಿದ್ರೆ ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಸ್ಮರಣೆ ಮಾಡಬೇಕು, ಪೂಜೆ ಮಾಡಬೇಕು, ಹಾಗೆ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಇಲ್ಲಿ ಓಂ ದೇವಿ ಬ್ರಹ್ಮಚಾರಿಣಿಯೈ ನಮಃ ಅನ್ನುವಂಥ ಒಂದು ಮಂತ್ರವನ್ನ 108 ಬಾರಿ ಪಠಣ ಮಾಡಬೇಕು. ಇನ್ನು ಬ್ರಹ್ಮಚಾರಿಣಿ ದೇವಿಯನ್ನ ಸ್ತುತಿಸುವಂತಹ ಮಂತ್ರ ಅಂತ ಹೇಳಿದ್ರೆ, ಯಾ ದೇವಿ ಸರ್ವಭೂತೇಷು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅನ್ನುವಂಥ ಮಂತ್ರವನ್ನ ಪಠಣ ಮಾಡ್ತಾ ದೇವಿಯನ್ನ ಒಲಿಸ್ಕೊಳ್ಬಹುದು. ಹಾಗಾಗಿ ತಾಯಿಯ ಅನುಗ್ರಹ ಸಿಕ್ಕಿದ್ರೆ ನಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ, ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಬಂಧುಗಳೇ, ಈ ನವರಾತ್ರಿಯ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಇದು ನಿಮ್ಗೆ ಈಗಾಗಲೇ ಗೊತ್ತಿದೆ. ನವರಾತ್ರಿಯ ಸಂದರ್ಭದಲ್ಲಿ ದೇವಿಯನ್ನ ಆರಾಧನೆ ಮಾಡುವಂಥದ್ದು, ನವ ದುರ್ಗೆಯರ ರೂಪದಲ್ಲಿ ದೇವಿಯನ್ನ ಪೂಜೆ ಮಾಡ್ತೇವೆ. ಇದು ಒಂದು ಶಕ್ತಿ ದೇವತೆ. ಹಾಗಾಗಿ ಶಕ್ತಿಯ ಪ್ರತೀಕವಾಗಿ ಇರುವಂಥ ತಾಯಿಯನ್ನ ಈ ನವರಾತ್ರಿಯಂದು ಬೇರೆ ಬೇರೆ ರೂಪಗಳಲ್ಲಿ ಪೂಜೆ ಮಾಡುವಂಥದ್ದು ಇದೆ. ಪ್ರತಿ ದಿನವೂ ಕೂಡ ಒಂದೊಂದು ದುರ್ಗಾ ರೂಪ ಒಂದೊಂದು ಗ್ರಹವನ್ನ ಸೂಚಿಸುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ನವರಾತ್ರಿ ನವಗ್ರಹಗಳು ಬಹಳ ವಿಶೇಷವಾಗಿ ಸಂಬಂಧೀಕರಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಎಲ್ಲ ಗ್ರಹ ಬಲ ಲಭಿಸಬೇಕು ಅಂತ ಹೇಳಿದ್ರೆ ನವರಾತ್ರಿಯ 9 ದಿನವೂ ಕೂಡ ತಾಯಿಯನ್ನ ಸ್ಮರಣೆ ಮಾಡಿಕೊಂಡು ತಾಯಿಯ ಪೂಜೆಯನ್ನ ಮಾಡಬೇಕು. ಹಾಗಾಗಿ ಇಲ್ಲಿ 9 ಗ್ರಹಗಳು ಯಾವ ರೀತಿಯಲ್ಲಿ ಸಮ್ಮಿಳಿತ ಆಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ನೀವು ದುರ್ಗೆಯ ಮೂರ್ತಿಯನ್ನ ನೋಡಿ. ತಾಯಿ ದುರ್ಗಾದೇವಿ ಗರ್ಜಿಸುತ್ತಿರುವಂತಹ ಸಿಂಹದ ಮೇಲೆ ವಿರಾಜಮಾನಳಾಗಿರ್ತಾಳೆ. ಎಡಬದಿಯಲ್ಲಿ ತಾಯಿ ಸರಸ್ವತಿ ವಿರಾಜಮಾನಳಾಗಿದ್ರೆ ಬಲಬದಿಯಲ್ಲಿ ತಾಯಿ ಲಕ್ಷ್ಮೀದೇವಿ ವಿರಾಜಮಾನಳಾಗಿರ್ತಾಳೆ. ಇದನ್ನ ಮೂರ್ತಿಯ ಕೆಳಗಡೆ ಎಡಬದಿಯಲ್ಲಿ ಕುಮಾರದೇವರು ಹಾಗೆ ಬಲಬದಿಯಲ್ಲಿ ಗಣಪತಿ ನಿಂತಿದ್ದಾರೆ. ಇನ್ನು ಈ ದುರ್ಗಾದೇವಿ ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನ ತಿವಿತಾ ಇದ್ದಾಳೆ. ಹಾಗೇನೆ ಆ ಮಹಿಷಾಸುರನನ್ನ ಸರ್ಪವೊಂದು ಕಚ್ಚುತ್ತಾ ಇದೆ. ತಾಯಿ ಅಂದ್ರೆ ದುರ್ಗಾದೇವಿ ಹಳದಿ ಬಣ್ಣದಲ್ಲಿ ಕಂಗೊಳಿಸ್ತಾ ಇದ್ದಾಳೆ. ಈಕೆಯದ್ದು ಬಂಗಾರದ ಬಣ್ಣ.
ಇದು ರವಿಯನ್ನು ಪ್ರತಿನಿಧಿಸುತ್ತೆ. ಅಂದರೆ ಸೂರ್ಯನನ್ನು ಪ್ರತಿನಿಧಿಸುವಂಥದ್ದು ಈ ಬಂಗಾರದ ಬಣ್ಣ, ಹಳದಿಯ ಬಣ್ಣ. ರವಿ ನಮಗೆ ಅಲೌಕಿಕ ಶಕ್ತಿಯನ್ನು ನೀಡುವಂಥ ಆತ್ಮಕಾರಕ. ಇಲ್ಲಿ ಸಿಂಹ ಬಿಳಿಯ ಬಣ್ಣದಲ್ಲಿ ಇದೆ, ಅದು ಚಂದ್ರ. ಏಕೆಂದರೆ ಬಿಳುಪು ಚಂದ್ರನನ್ನು ಪ್ರತಿನಿಧಿಸುವಂಥದ್ದು. ಇಲ್ಲಿ ರವಿಯ ಕಿರಣಗಳು ಚಂದ್ರನ ಮೇಲೆ ಬಿದ್ದು ಸಸ್ಯಲೋಕ ಮತ್ತು ಪ್ರಾಣಿ ಲೋಕವನ್ನು ಪೋಷಿಸುತ್ತೆ ಅನ್ನುವಂಥದ್ದು. ಹಾಗಾಗಿನೇ ಪತ್ರ ಹರಿತು ಬೇಕು ಅಂದರೂ ಕೂಡ ನಮಗೆ ಸೂರ್ಯನ ರಶ್ಮಿ, ಸೂರ್ಯನ ಬೆಳಕು ಬೇಕೇ ಬೇಕು. ಹಾಗೆ ಪ್ರತಿ ಪ್ರಾಣಿ ಪಕ್ಷಿಗಳು, ಸಸ್ಯ ವರ್ಗಗಳು ಕೂಡ ಜೀವಂತವಾಗಿರಬೇಕು ಅಂತ ಹೇಳಿದ್ರೆ ಸೂರ್ಯ ಚಂದ್ರರ ಕಿರಣಗಳು ಬೇಕೇ ಬೇಕು. ಹಾಗೆ ಇಲ್ಲಿ ಈ ಸಿಂಹ ತೆರೆದ ಬಾಯಿಯಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಸಿಂಹದ ಬಾಯಿ ಏನಿದೆ ಅದು ರಾಹುವನ್ನು ಪ್ರತಿನಿಧಿಸಿದರೆ ಸಿಂಹದ ಬಾಲ ಕೇತುವನ್ನು ಪ್ರತಿನಿಧಿಸುತ್ತೆ. ಇಲ್ಲಿ ಬುದ್ಧಿ ಮತ್ತು ಸಿದ್ಧಿ ದೇವರಾದಂತಹ ಗಣಪತಿ ಬುಧನನ್ನು ಪ್ರತಿನಿಧಿಸಿದರೆ ದೇವರ ಸೇನಾಧಿಪತಿಯಾದಂತಹ ಷಣ್ಮುಖ ಮಂಗಳನನ್ನು ಪ್ರತಿನಿಧಿಸ್ತಾನೆ. ಇನ್ನು ಸಿರಿವಂತಿಕೆ ಮತ್ತು ಗೌರವ ಕೊಡುವಂತಹ ಲಕ್ಷ್ಮೀ ದೇವತೆ ಗುರುವನ್ನು ಪ್ರತಿನಿಧಿಸಿದರೆ ಸಂಗೀತ ಮತ್ತು ಕಲಾಧಿಪತಿ ದೇವತೆಯಾದಂತಹ ಸರಸ್ವತಿ ಶುಕ್ರನನ್ನು ಪ್ರತಿನಿಧಿಸ್ತಾಳೆ. ಇನ್ನು ಮಹಿಷಾಸುರನನ್ನು ಕಡಿತಾ ಇರುವಂತಹ ಹಾಗೆ ಹಾವು ಶನಿಯನ್ನ ಪ್ರತಿನಿಧಿಸುವಂಥದ್ದು. ಹಾಗಾಗಿನೇ ಇಲ್ಲಿ ರವಿ ಆಧ್ಯಾತ್ಮಿಕವನ್ನ, ಚಂದ್ರ ಮನಸ್ಸನ್ನ, ಕುಜ ಶಕ್ತಿಯನ್ನ, ಬುಧ ಬುದ್ಧಿಶಕ್ತಿಯನ್ನ, ಗುರು ಸಂಪತ್ತನ್ನ, ಶುಕ್ರ ಸಂಗೀತವನ್ನ, ಶನಿ ಹಾವನ್ನ ಮತ್ತೆ ರಾಹು ಕೇತುಗಳು ಸಿಂಹವನ್ನ ಪ್ರತಿನಿಧಿಸುತ್ತೆ ಅನ್ನುವಂಥ ಒಂದು ಕಲ್ಪನೆ ಇದೆ. ಹಾಗಾಗಿನೇ ನವಗ್ರಹಗಳಿಗೂ ನವದುರ್ಗೆಯರಿಗೂ ಕೂಡ ವಿಶೇಷವಾದಂತಹ ಒಂದು ಸಾಮೀಪ್ಯ ಇದೆ ಅನ್ನುವಂಥ ವಿಚಾರ ಇಲ್ಲಿಂದ ತಿಳಿದು ಬರುತ್ತೆ. ಹಾಗೆ ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಇದು 2ನೇ ದಿನ, ಬ್ರಹ್ಮಚಾರಿಣಿಯನ್ನ ಪೂಜೆ ಮಾಡುವಂತಹ ದಿನ. ಇದಕ್ಕೆ ಸಂಬಂಧಪಟ್ಟಂತಹ ಗ್ರಹ ಚಂದ್ರ. ಇನ್ನು ನಿನ್ನೆ ಶೈಲಪುತ್ರಿಯನ್ನ ಆರಾಧನೆ ಮಾಡಿದ್ವಿ. ಅದಕ್ಕೆ ಸಂಬಂಧಿಸಿದಂತಹ ಗ್ರಹ ಸೂರ್ಯ. ಹಾಗಾಗಿ ಈ ದಿನದಲ್ಲಿ ಬ್ರಹ್ಮಚಾರಿಣಿ ಚಂದ್ರನ ಗುಣಗಳೊಂದಿಗೆ ಸಂಬಂಧಿತರಾಗಿರ್ತಾಳೆ. ಅದು ಭಾವನಾತ್ಮಕವಾದಂತಹ ಸಮತೋಲನವನ್ನ ಮನುಷ್ಯನಿಗೆ ತಂದುಕೊಡುತ್ತೆ. ಇನ್ನು ಧ್ಯಾನ ಮತ್ತೆ ಶಾಂತಿಯನ್ನ ಸೂಚಿಸುವಂಥದ್ದಿದು. ಈ ದಿನ ಚಂದ್ರನ ಶಕ್ತಿಯನ್ನ ಪ್ರತಿನಿಧಿಸುವಂತಹ ತಾಯಿಯನ್ನ ಅಂದ್ರೆ ಬ್ರಹ್ಮಚಾರಿಣಿಯನ್ನ ಪೂಜೆ ಮಾಡಬೇಕು. ಏಕೆ ಅಂತ ಹೇಳಿದ್ರೆ ಬ್ರಹ್ಮಚಾರಿಣಿ ಭಕ್ತಿ ಮತ್ತೆ ಮನಸ್ಸಿನ ಶಾಂತಿಯ ಸಂಕೇತವಾಗಿ ಇರ್ತಾಳೆ. ಇದು ಮನಸ್ಸಿನ ಆಂತರಿಕ ಶಾಂತಿಯನ್ನ ಮತ್ತೆ ಸಂಕಲ್ಪವನ್ನ ಬೆಳೆಸೋದ್ರಲ್ಲಿ ಸಹಾಯಕವಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ರಿಂದ ಯಾರು ಚಂದ್ರ ದೋಷದಿಂದ ನರಳುತ್ತಾ ಇರ್ತಾರೆ ಅಂಥವ್ರಿಗೆ ಈ ದಿನ ತಾಯಿಯ ಅನುಗ್ರಹ ಉಂಟಾದ್ರೆ ಮಾನಸಿಕ ಸ್ಥಿತಿ ಅತ್ಯುತ್ತಮವಾಗಿರುತ್ತೆ. ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸಮರ್ಪಕವಾಗಿರುತ್ತೆ. ಹಾಗೆ ಒಂದು ವಾತ್ಸಲ್ಯಕ್ಕಾಗ್ಲಿ, ಪೋಷಣೆಗಾಗ್ಲಿ, ಶುಶ್ರೂಷೆಗಾಗ್ಲಿ ಚಂದ್ರನ ಬಲ ಚೆನ್ನಾಗಿ ಸಿಕ್ಕತ್ತೆ. ಜೊತೆಗೆ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳಾಗ್ಲಿ, ನಮ್ಮ ಕಲ್ಪನೆಗಳಾಗ್ಲಿ ನಮಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ಚಂದ್ರ ಮನಃಕಾರಕ. ಯಾರಿಗೆ ಮನಸ್ಸು ಸ್ಥಿಮಿತದಲ್ಲಿರುತ್ತೋ ಅವರು ಗುರಿಯನ್ನ ಬಹಳ ಬೇಗ ತಲುಪ್ತಾರೆ. ಹಾಗಾಗಿ ನಾವು ಕೂಡ ನಮ್ಮ ಉದ್ದೇಶಿತ ಕಾರ್ಯಗಳಲ್ಲಿ ಸಫಲರಾಗಬೇಕು, ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶಗಳು ಬರಬೇಕು ಅಂತ ಹೇಳಿದ್ರೆ ಮನಸ್ಸು ಚೆನ್ನಾಗಿರಬೇಕು, ಮನಸ್ಸು ದೃಢವಾಗಿರಬೇಕು, ಆತ್ಮವಿಶ್ವಾಸ ಇರಬೇಕು. ಅದೆಲ್ಲವೂ ಕೂಡ ಒದಗಿ ಬರಬೇಕು ಅಂತ ಹೇಳಿದ್ರೆ ಈ ದಿನ ಚಂದ್ರನಿಗೆ ಸಂಬಂಧಪಟ್ಟಂತಹ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧನೆ ಮಾಡಬೇಕು. ಹಾಗಾಗಿ ಇಡೀ ಭಾರತದಾದ್ಯಂತ ಆಚರಿಸುವಂತಹ ಅತ್ಯಂತ ವೈಭವಪೂರ್ವಕವಾದಂತಹ ಈ ನವರಾತ್ರಿ ಹಬ್ಬದ ಪರ್ವದಲ್ಲಿ ನೀವಿದ್ದೀರಿ. ಅದರಲ್ಲೂ 2ನೇ ದಿನ ಕಾರಣಾಂತರಗಳಿಂದ ನಿನ್ನೆಯ ದಿನ ನವರಾತ್ರಿ ಉತ್ಸವಗಳನ್ನು ಆರಂಭ ಮಾಡಲಿಕ್ಕಾಗಲಿಲ್ಲ. ಇನ್ನು ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೆಲವರು ಬೊಂಬೆ ಕೂಡಿಸುವಂಥದ್ದಿದೆ. ಈ ಬೊಂಬೆಯ ಪ್ರದರ್ಶನವನ್ನು ಇನ್ನೂ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಕೊನೆಯ 3 ದಿನಗಳಲ್ಲಾದರೂ ಕೂಡ ಈ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಬಹುದು. ಹಾಗಾಗಿ ಅನಾನುಕೂಲ ಇದ್ದವರು ಕನಿಷ್ಠ 3 ದಿನ, ಅದು ಸಾಧ್ಯ ಆಗದೇ ಇದ್ರೆ 1 ದಿನವಾದರೂ ಕೂಡ, ವಿಜಯದಶಮಿಯ ದಿನವಾದರೂ ಕೂಡ ನೀವು ಮಹಾತಾಯಿಯನ್ನ ಪೂಜೆ ಮಾಡಿ, ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿ ನವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಪುಟ್ಟ ಪ್ರಯತ್ನವನ್ನ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ, ಬಹಳ ವಿಶೇಷವಾಗಿ ಸಂತೋಷದಿಂದ ಇರುವಂತಹ ಸಂದರ್ಭ. 8ನೇ ಮನೆ, 9ನೇ ಸ್ಥಾನದಲ್ಲಿ
ಹಾಗೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಒಂದು ಮೌಲ್ಯ ಇರುತ್ತೆ. ನಿಮ್ಮ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಕುಟುಂಬಸ್ಥರು ಕೂಡ ಸಹಕರಿಸ್ತಾರೆ. ಹಾಗಾಗಿ ಹಣಕಾಸಿನ ನೆರವು ಕೂಡ ನಿಮಗೆ ಕುಟುಂಬದಿಂದ ಸಿಕ್ಕತ್ತೆ. ಹಾಗೆ ನಿಮ್ಮ ಯೋಜನೆಗೆ ಪೂರಕವಾದಂತಹ ಒಂದು ಸಹಕಾರ ಕೂಡವನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಈ ದಿನ ದೂರದ ಬಂಧುಗಳಿಂದ ಕೂಡ ನಿಮಗೆ ಸಪೋರ್ಟ್ ಅನ್ನುವಂಥದ್ದು ಇದೆ. ಅಚ್ಚರಿಯ ವಿಚಾರಗಳು ಈ ದಿನ ನಿಮಗೆ ಗೊತ್ತಾಗುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳೇನೇ ಇದ್ರೂ ಕೂಡ ಅದನ್ನು ಯೋಜಿತ ರೀತಿಯಲ್ಲಿ ಪೂರ್ಣಗೊಳಿಸ್ತೀರಿ. ಅದು ಬಹಳ ಸಮಯಕ್ಕೆ ಸರಿಯಾಗಿ ಮುಗಿಯಬೇಕು ಅನ್ನುವಂಥ ಒಂದು ಕಾಯಕಲ್ಪವನ್ನು ನಿಮ್ಮ ಕೆಲಸಗಳಿಗೆ ಕೊಡ್ತೀರಿ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಕತ್ತಲಿನ ನಂತರ ಬೆಳಕಿದೆ ಅನ್ನುವಂಥ ವಿಶ್ವಾಸ ನಿಮಗಿರಬೇಕು. ಹಾಗೆ ಬೆಳಕಿನ ಹಿಂದೆ ಕತ್ತಲಿರುತ್ತೆ ಅನ್ನುವಂಥ ಎಚ್ಚರಿಕೆ ಕೂಡ ನಿಮಗೆ ಇರಬೇಕಾಗತ್ತೆ. ಇದು ವಿಶೇಷವಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಇದನ್ನು ಗಮನಿಸ್ಕೊಂಡ್ರೆ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ಲಾಭದ ದಿನವಾಗುತ್ತೆ. ಇನ್ನು ಕೆಲವೊಂದು ಯೋಜನೆಗಳು ನಡೀತಾ ಇಲ್ಲ. ಇದರಿಂದ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ, ಸ್ವಲ್ಪ ಬೇಸರ, ಒತ್ತಡ ಇರುವಂಥ ಸಂದರ್ಭಗಳು ಕೂಡ ಕೆಲವರಿಗಿದೆ. ಹಾಗಾಗಿ ಅದಕ್ಕೆ ಕಾರಣವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಿ. ಕಾರಣ ಸಂಬಂಧವನ್ನು ಹುಡುಕಬೇಕು. ಹಾಗೆ ಇದ್ದರೆ ಆ ಸೋಲು ಯಾಕಾಯಿತು ಅನ್ನುವಂಥದ್ದು ನಿಮ್ಮ ಅರಿವಿಗೆ ಬರಲ್ಲ. ಹಾಗೆ ಈ ದಿನ ಭಾವೋದ್ವೇಗಕ್ಕೆ ಒಳಗಾಗುವಂಥ ಕೆಲವು ಸನ್ನಿವೇಶಗಳು ಬರ್ಬೋದು. ಆದಷ್ಟು ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬದ ಅಭಿಪ್ರಾಯಕ್ಕೂ ಕೂಡ ನೀವು ಮನ್ನಣೆಯನ್ನು ಕೊಡಬೇಕು. ನಿಮ್ಮ ಮಾತು ಹೇಗೆ ನಡೀಬೇಕು ಅಂತ ಅಂದ್ಕೊಳ್ತೀರೋ, ನಿಮ್ಮ ಕುಟುಂಬಸ್ಥರು ಕೂಡ ಅವರ ಮಾತು ನಡೀಲಿ ಅನ್ನುವಂಥದ್ದು ಅವರ ಒಂದು ಮುಖದ ನೇರಕ್ಕಿರುತ್ತೆ. ಹಾಗಾಗಿ ಅವರ ಮಾತನ್ನು ಕೂಡ ಈ ದಿನ ತಳ್ಳಿ ಹಾಕಬೇಡಿ. ಅದರಲ್ಲೂ ಕೂಡ ಈ ದಿನ ನಿಮಗೆ ಲಾಭದಾಯಕವಾಗಿರುವಂಥ ಕೆಲವು ಅಂಶಗಳಿದೆ. ಹಾಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಬಹಳ ವಿಶೇಷವಾದಂತಹ ಒಂದು ಕೆಲಸ ಈ ದಿನ ಆಗುತ್ತೆ. ದೊಡ್ಡ ಮಟ್ಟದ ಬಹುಮಾನ ನಿಮಗೆ ಸಿಕ್ಕುವಂಥದ್ದು ಕೂಡ ಈ ದಿನ ಇದೆ. ಅದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ವಿರೋಧ ಇಲ್ಲದೆ ಮುಂದುವರಿಯುತ್ತೆ. ಈ ಆರಂಭಿಕ ಅಡೆತಡೆಗಳು ನಿಮ್ಮನ್ನು ತುಂಬ ಬಾಧಿಸ್ತಾ ಇರುತ್ತೆ. ಆದರೆ ಈ ದಿನ ಕೆಲಸಗಳು ಬಹಳ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಇನ್ನು ಈ ದಿನ ಯಾವುದೇ ವಿಚಾರವನ್ನು ಹೇಗೆ ಹೇಳಬೇಕು, ಯಾಕೆ ಹೇಳಬೇಕು ಅನ್ನೋಂಥದ್ರ ಬಗ್ಗೆ ನಿಮ್ಮ ಅನುಭವ ಈ ದಿನ ನಿಮ್ಮನ್ನು ಕಾಪಾಡುತ್ತೆ. ಹಾಗಾಗಿನೇ ಕೆಲವೊಂದು ವಾಸ್ತವಿಕ ಅಂಶಗಳು ಗೊತ್ತಿದ್ರೂ ಕೂಡ, ಸತ್ಯ ಏನು ಅಂತ ಹೇಳಿ ತಿಳಿದಿದ್ರೂ ಕೂಡ ಅದನ್ನು ನೀವು ನೇರವಾಗಿ ಹೇಳೋದಿಲ್ಲ. ಅದನ್ನು ಬಹಳ ವಿಶೇಷ ರೀತಿಯಲ್ಲಿ ಮುತುವರ್ಜಿಯಿಂದ ಅದನ್ನು ತಲುಪಿಸುವಂಥ ರೀತಿಯ ಕಮ್ಯುನಿಕೇಷನ್ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿರುವಂಥದ್ದು. ವಾಕ್ಚಾತುರ್ಯ ಇದೆ, ಮಾತಿನ ಮೋಡಿ ಬಹಳ ವಿಶೇಷವಾಗಿದೆ ಈ ದಿನದಲ್ಲಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಅವಲಂಬನೆ ಮಾಡಬೇಡಿ. ಅತಿಯಾಗಿ ನಂಬುವಂಥದ್ದು ಕೂಡ ಬೇಡ. ಏಕೆಂದರೆ ಇತ್ತೀಚೆಗೆ ಪರಿಚಯ ಆಗಿರುವಂಥ ಈ ಹೊಸ ಪರಿಚಯದವರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಇನ್ನು ಈ ದಿನ ನೀವು ಕೊಟ್ಟಂತಹ ಸಾಲ ವಸೂಲಿಯಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ವಿಚಾರಧಾರೆಗಳಲ್ಲಿ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರಬೇಕು ಅನ್ನುವಂಥದ್ದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅದು ಕೂಡ ಬಹಳ ಉತ್ತಮವಾಗಿ, ಅನುಕೂಲಕರವಾಗಿ, ಲಾಭಕರವಾಗಿ ನಡೀತಾ ಇರುತ್ತೆ. ಇನ್ನು ಮನೆಯ ಹೊರಗಿನ ಪರಿಸ್ಥಿತಿಗಳು ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು, ಆದರೂ ಕೂಡ ಅನುಕೂಲ ಇದೆ ಅದರಲ್ಲಿ. ಇನ್ನು ಉದ್ಯೋಗ, ನಿಮ್ಮ ವ್ಯಾಪಾರ, ಇದರಲ್ಲಿ ಉತ್ಸಾಹವನ್ನು ಈ ದಿನ ಕಾಯ್ದುಕೊಳ್ತೀರಿ. ಎಷ್ಟೇ ಸೋಲಿರಲಿ, ಎಷ್ಟೇ ನಷ್ಟ ಆಗಲಿ, ಆದರೂ ಕೂಡ ಎನರ್ಜಿ ಲೆವೆಲ್ ಈ ದಿನ ಕಡಿಮೆ ಆಗಲ್ಲ. ಹಾಗಾಗಿ ಈ ದಿನದಲ್ಲಿ ಪ್ರಯತ್ನ, ಮರಳಿ ಯತ್ನವ ಮಾಡೋ ಪ್ರಯತ್ನ ಅನ್ನುವಂಥದ್ದೇ ನಿಮ್ಮ ಅಜೆಂಡಾ ಆಗಿರುತ್ತೆ. ಹಾಗಾಗಿ ಒಂದು ಕಡೆಯಲ್ಲಿ ವಾತಾವರಣ ನಿಮಗೆ ಫೇವರಬಲ್ ಆಗಿಲ್ಲ ಅಂದರೆ ಆ ವಾತಾವರಣವನ್ನೇ ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಅಭೂತಪೂರ್ವವಾದಂತಹ ಸ್ವಭಾವ ನಿಮ್ಮಲ್ಲಿ ಮೂಡುವಂಥದ್ದಿದೆ. ಹಾಗಾಗಿ ಒಂದು ಕ್ರಾಂತಿಗೆ, ಒಂದು ಬದಲಾವಣೆ ತರಲಿಕ್ಕೆ ಅಥವಾ ಶಿಸ್ತನ್ನು ಕಾಯ್ದುಕೊಳ್ಳಲಿಕ್ಕೆ ಈ ದಿನ ನಿಮ್ಮ ಮನಸ್ಸು ತುಂಬ ಹರಿತವಾಗಿರುತ್ತೆ. ನಿಮ್ಮ ಮಾತು ಅಷ್ಟೇ ಪ್ರಖರವಾಗಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ವಿಚಾರದಲ್ಲಿ ಯಾರೂ ಕೂಡ ತಲೆ ತೋರಿಸಲ್ಲ. ಯಾರಲ್ಲೂ ಕೂಡ ಈ ದಿನ ನಿಮ್ಮ ಬಗ್ಗೆ ತೀವ್ರವಾಗಿ ಅಥವಾ
ಕೇವಲವಾಗಿ ನಡ್ಕೊಳ್ಳುವಂಥ ಒಂದು ಭಾವ ಕೂಡ ಇರಲ್ಲ. ಎಲ್ಲವೂ ಸಮತೋಲನ ಸ್ಥಿತಿಯಲ್ಲಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇದ್ದಾನೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ಪ್ರಯಾಣ ಮಾಡುವಂಥ ಉದ್ದೇಶ ಇರುತ್ತೆ. ಅನಿರೀಕ್ಷಿತ ಪ್ರಯಾಣ, ಅನಿವಾರ್ಯ ಪ್ರಯಾಣ ಈ ದಿನ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆರಂಭ ಆಗಲ್ಲ, ಅದು ಮುಂದೂಡಲ್ಪಡುವಂಥದ್ದು. ಹಾಗಾಗಿ ಕೆಲವು ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಕಡಿಮೆ. ಹಾಗೆ ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದನ್ನು ಮಾತ್ರ ಬಹಳ ಮುತುವರ್ಜಿಯಿಂದ ಮುಂದುವರಿಸ್ತೀರಿ. ಹಾಗಾಗಿ ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂಥ ದಿನ ಇದು ನಿಮಗೆ. ಇನ್ನು ಈ ದಿನದಲ್ಲಿ ನಿಮಗೆ ಕಷ್ಟ ಕೊಟ್ಟಂಥವರಾಗಲಿ ಅಥವಾ ನಿಮಗೆ ನೋವು ತಂದಂಥವರು ಈ ದಿನದಲ್ಲಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡುವಂಥದ್ದು ಇದೆ. ಏಕೆಂದರೆ ಪೆಟ್ಟು ತಿಂದ ಕಲ್ಲು ವಿಗ್ರಹ ಆಯಿತು, ಆದರೆ ಪೆಟ್ಟು ಕೊಟ್ಟಂತಹ ಸುತ್ತಿಗೆ ಮಾತ್ರ ಸುತ್ತಿಗೆಯಾಗಿಯೇ ಉಳ್ಕೊಂಡ್ಬಿಡುತ್ತೆ. ಅದು ಸುಂದರ ಮೂರ್ತಿ ಆಗಲ್ಲ, ಅದನ್ನು ಯಾರೂ ಪೂಜೆ ಮಾಡಲ್ಲ, ಯಾರೂ ಕೂಡ ಅದಕ್ಕೆ ಮಾನ್ಯತೆಯನ್ನು ಕೊಡಲ್ಲ. ಹಾಗಾಗಿ ಆ ಸುತ್ತಿಗೆಯಾಗಿಯೇ ಇರುತ್ತೆ. ಇನ್ನು ಈ ನೋವು ಕೊಟ್ಟಂಥವ್ರು ಇದ್ದಾರಲ್ಲ, ಅವರು ಹಾಗೆ ಉಳಿದಿರ್ತಾರೆ. ನೋವು ಉಂಡವರು ಮಾತ್ರ ಜ್ಞಾನಿಗಳಾಗಿರ್ತಾರೆ. ಏಕೆಂದರೆ ಅವರಿಗೆ ಬಂದಂಥ ಅನುಭವ ಬಹಳ ವಿಶೇಷವಾಗಿ ಒಂದು ವಿಶ್ವವಿದ್ಯಾಲಯ ಒಂದು ಕೋರ್ಸ್ನಲ್ಲಿ ಕಲಿಸಿದಷ್ಟು ಅನುಭವ ಅವರಿಗೆ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣದ ವಿಚಾರದಲ್ಲಿ ಎಡುವಂಥ ಮಾತೇ ಇಲ್ಲ. ಏಕೆಂದರೆ ತುಂಬ ಅಲರ್ಟ್ ಆಗಿರ್ತೀರಿ, ತುಂಬ ಜಾಗೃತರಾಗಿ ಈ ಸಂದರ್ಭದಲ್ಲಿ ಇರುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಹೊಸ ಉದ್ಯೋಗದ ಪ್ರಯತ್ನಗಳೇನಾದರೂ ಇದ್ದರೆ ಅದು ಅಷ್ಟೊಂದು ಫಲವನ್ನು ಕೊಡಲ್ಲ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ಸ್ವಲ್ಪ ಓಡಾಟ ಇದೆ, ಖರ್ಚು ವೆಚ್ಚಗಳು ಕೂಡ ಆಗುವಂಥದ್ದಿದೆ. ಕುಟುಂಬದಲ್ಲಿ ಇರುವಂಥ ಕುಟುಂಬಸ್ಥರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಏಕೆಂದರೆ ಅಲ್ಲಿ ವ್ಯತ್ಯಾಸಗಳಾದಾಗ ಖರ್ಚು ನಿಮಗೆ ಜಾಸ್ತಿ ಆಗುತ್ತೆ. ಜೊತೆಗೆ ಈ ದಿನ ವಿನೋದಕ್ಕಾಗಿ, ವಿಹಾರಕ್ಕಾಗಿ ಮಾಡುವ ಖರ್ಚಿನಲ್ಲಿ ನಿಯಂತ್ರಣ ಮಾಡುವಂಥದ್ದು ತುಂಬ ಅಗತ್ಯತೆ ಇದೆ. ಹಾಗಾಗಿ ಈ ದುಂದು ವೆಚ್ಚವನ್ನು ಈ ದಿನ ನೀವು ತಡಿಬೇಕು. ಇನ್ನು ವಿಶೇಷವಾಗಿ ನೀವು ಗೆದ್ದರೆ ಸಂತೋಷ, ಸೋತ್ರೆ ಅದೇ ಅನುಭವ ನಿಮಗೆ. ಹಾಗಾಗಿ ಸೋಲು ಗೆಲುವುಗಳ ಮಿಶ್ರ ಫಲದ ಈ ದಿನ ನೀವು ನಿಮ್ಮ ಮನಸ್ಸನ್ನು ತುಂಬ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗೆ ಈ ದಿನದ ಚಟುವಟಿಕೆಗಳಲ್ಲಿ ಸ್ವಲ್ಪ ಬೇಸರ ಇರುವಂಥ ದಿನ ಕೂಡ. ಏನೋ ಒಂದು ಒತ್ತಡ, ಏನೋ ಕಳ್ಕೊಂಡಂಥ ಭಾವನೆ, ಯಾರಿಗೆ ಕೆಲಸ ಮಾಡಿದ್ರೂ ಬರುವಂಥ ಪ್ರತಿಫಲ ಅಷ್ಟಕ್ಕಷ್ಟೇ ಅನ್ನುವಂಥ ಸಿದ್ಧಾಂತ, ಇವೆಲ್ಲವೂ ಕೂಡ ಈ ದಿನ ನಿಮಗೆ ವಿಷಾದದ ದಿನವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಗಳು ಕೂಡ ಇರುವಂಥದ್ದು. ನೀವು ಎಷ್ಟೇ ಮುತುವರ್ಜಿಯಿಂದ ಕೆಲಸ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಷ್ಟ ಆಗುತ್ತೆ. ನೀವು ಎಷ್ಟೇ ಅಲರ್ಟ್ ಆಗಿದ್ರೂ ನಿಮಗೆ ಮೋಸ ಮಾಡುವಂಥವರು ಇದ್ದೇ ಇರ್ತಾರೆ. ಹಾಗಾಗಿ ನಿಮ್ಮ ಒಂದು ಬುದ್ಧಿವಂತಿಕೆಗಿಂತ ಅವರ ಕೈ ಚಳಕ ಈ ದಿನ ಮೇಲಾಗಿರುತ್ತೆ. ಹಾಗಾಗಿನೇ ಕೆಲವು ವಿಚಾರಗಳಲ್ಲಿ ಈ ದಿನ ನೀವು ಸೋಲೊಪ್ಪಿಕೊಳ್ಬೇಕಾಗತ್ತೆ. ಇದರಿಂದ ಮನಸ್ಸು ಸಂಕುಚಿತವಾಗುತ್ತೆ, ಮನಸ್ಸಿಗೆ ಬರಬಾರದಂತಹ ಚಿಂತೆಗಳು ಬರುತ್ತೆ, ತುಂಬ ವೀಕ್ ಆಗಿಬಿಡ್ತೀರಿ. ಹಾಗಾಗಿನೇ ಆತ್ಮವಿಶ್ವಾಸ ಇರಲ್ಲ. ನೋಡಿ, ಒಂದಕ್ಕೊಂದು ಹೇಗೆ ಈ ಚೈನ್ ರಿಯಾಕ್ಷನ್ ಅನ್ನುವಂಥದ್ದು ಮುಂದುವರಿಯುತ್ತೆ. ಅದಕ್ಕಾಗಿಯೇ ಈ ದಿನ ಒಳ್ಳೆಯ ಆಲೋಚನೆಯಿಂದ ಒಳ್ಳೆಯ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸ್ಥಿರವಾದಂತಹ ಫಲಿತಾಂಶಗಳನ್ನು ಅದು ಕೊಡಬೇಕು. ಹಾಗೆ ಈ ದಿನ ಕೋಪ ಒಬ್ಬರನ್ನು ಸೋಲಿಸಿದ್ರೆ ನಗು 100 ಜನರನ್ನು ಗೆಲ್ಲತ್ತೆ ಅನ್ನುವಂಥದ್ದು ಹಿರಿಯರ ಮಾತು. ಹಾಗಾಗಿ ಈ ದಿನ ಸ್ವಲ್ಪ ನಗ್ನಗ್ತಾ ಇರಿ. ಯಾವಾಗಲೂ ನಗ್ನಗ್ತಾ ಇದ್ದರೆ, ಮಂದ ಸ್ಮಿತವಾಗಿದ್ದರೆ ಅಥವಾ ಈ ಮುಗುಳ್ನಗೆ ಅನ್ನುವಂಥದ್ದು ಇದ್ದರೆ ನಿಮಗೆ ಅದೇ ಜಯವನ್ನು ತಂದುಕೊಡುವಂಥ ಅಸ್ತ್ರ. ಎಂತಹ ಕಠಿಣ ಸಂದರ್ಭದಲ್ಲೂ ಕೂಡ ನಿಮ್ಮ ಮಾತು ನಿಮ್ಮನ್ನು ಬಚಾಯಿಸ್ಬಿಡತ್ತೆ, ಅದರಿಂದ ಪಾರಾಗ್ಬಿಡ್ತೀರಿ. ಹಾಗಾಗಿ ಕಮ್ಯುನಿಕೇಷನನ್ನು ಚೆನ್ನಾಗಿಟ್ಕೊಳ್ಳಿ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ನಿಯಂತ್ರಣ ಬೇಕು. ಅದರಲ್ಲೂ ಈ ದಿನ ಹಿರಿಯರಿಂದ ಸ್ವಲ್ಪ ಆಪಾದನೆಗಳು ಬರುವಂಥದ್ದು ಇದೆ. ನಿಮ್ಮ ವೈಯಕ್ತಿಕ ವರ್ಚಸ್ಸಿಗೆ, ನಿಮ್ಮ ಒಂದು ಪ್ರತಿಭೆಗೆ, ನಿಮ್ಮ ಸ್ಥಾನಮಾನಕ್ಕೆ ಸ್ವಲ್ಪ
ಕುಂದುಂಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದರಿ. ಹಣಕಾಸಿನ ವ್ಯವಹಾರಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಕೀರ್ತಿ ಸ್ಥಾನ, ಇದೇ ಪರಾಕ್ರಮ ಸ್ಥಾನ. ಹಾಗಾಗಿ ಬಹಳ ಕಷ್ಟಪಟ್ಟು ಕಟ್ಟಿರುವಂಥ ನಿಮ್ಮ ಕನಸಿನ ಸೌಧ ಏನಿದೆ ಅದು ನಿಮಗೆ ಒಳ್ಳೆಯ ಆಶ್ರಯವನ್ನು ಕೊಡುತ್ತೆ. ಹಾಗೆ ಬಂದಿರುವಂಥ ಆಪಾದನೆಗಳಾಗಲಿ ಬರುವಂಥ ಒತ್ತಡಗಳನ್ನಾಗಲಿ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಈ ದಿನ ಬಹಳ ಮಟ್ಟಿಗೆ ಉತ್ಕೃಷ್ಟವಾಗಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಬಂಧುಗಳ ಭೇಟಿ ಇರ್ಬೋದು, ಸ್ನೇಹಿತರ ಭೇಟಿ, ಅವರೊಂದಿಗೆ ನಿಮ್ಮ ಕಷ್ಟ ಸುಖಗಳ ವಿಚಾರ ವಿನಿಮಯ, ಇದೆಲ್ಲವೂ ಕೂಡ ನಿಮ್ಮನ್ನು ಪ್ರಾಯೋಗಿಕ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಆಪ್ತ ಸ್ನೇಹಿತರಿಂದ ನಿಮಗೆ ಬೇಕಾದಂತಹ ಒಂದು ಮಹತ್ವದ ಮಾಹಿತಿ ಕೂಡ ಸಿಕ್ಕತ್ತೆ. ಹಾಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ, ಡಿಫೆಂಡ್ ಮಾಡಿಕೊಳ್ಳಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ತಂತ್ರವನ್ನು ನೀವು ಬಳಸ್ಕೊಳ್ಳುವಂಥದ್ದು ಇದೆ ಈ ದಿನ. ಇನ್ನು ಹಣಕಾಸಿನ ಪರಿಸ್ಥಿತಿ ನೆನ್ನೆಗಿಂತ ಸುಧಾರಣೆಯತ್ತ ಇರುತ್ತೆ. ಆದರೆ ಈ ದುಂದು ವೆಚ್ಚ, ವೃಥಾ ಅನ್ಯಥಾ ವೆಚ್ಚ ಇಂಥದ್ದನ್ನು ಈ ದಿನ ನೀವು ತಡಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಪ್ರಮುಖ ಕಾರ್ಯಗಳನ್ನು ತುಂಬ ಉತ್ಸಾಹದಿಂದ ನೀವು ಆರಂಭ ಮಾಡ್ತೀರಿ. ಆರಂಭ ಶೂರತ್ವ ಇದೆ, ಆದರೆ ಕೊನೆಯವರೆಗೂ ಕೂಡ ಅದೇ ಉತ್ಸಾಹವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಿಮ್ಮ ಇಂಟ್ರೆಸ್ಟಲ್ಲಿ ಒಂದು ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಇಲ್ಲ. ಮಧ್ಯದಲ್ಲೆಲ್ಲೋ ನಿರಾಸಕ್ತಿ ಬರುವಂಥದ್ದು, ಜಿಗುಪ್ಸೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಒಂದು ಹಿಡಿದ ಕೆಲಸ ಏನಿದೆ ಅದನ್ನು ನೀವೇ ಪೂರ್ಣಗೊಳಿಸಬೇಕು, ಅದರ ಫಲ ಪೂರ್ಣವಾಗಿ ನಿಮಗೆ ಸಿಗಬೇಕು. ಆ ರೀತಿಯ ಒಂದು ಅಜೆಂಡಾವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಜೀವನವನ್ನು ಇನ್ನೊಬ್ಬರಿಗೆ ನಾವು ಹೋಲಿಸಿಕೊಂಡು ಇರುವ ಸುಖವನ್ನು ಕಳ್ಕೊಳ್ಬಾರ್ದು. ಹಾಗಾಗಿ ಇರುವುದೆಲ್ಲವ ಬಿಟ್ಟು ಇರುವುದರೆಡೆಗೆ ತುಡಿವಿದೆ ಜೀವನ ಅನ್ನುವಂಥ ರೀತಿಯಲ್ಲಿ ಆಗಬಾರ್ದು. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಎಲ್ಲ ಇದೆ, ಅದನ್ನು ಅನುಭವಿಸುವಂಥ ಯೋಗವನ್ನು ನೀವು ರೂಪಿಸ್ಕೊಳ್ಬೇಕು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಚಿಂತನೆ ಇರಲಿ, ಸದ್ವಿಚಾರಗಳಿರಲಿ, ಒಳ್ಳೆಯ ಸ್ನೇಹಿತರನ್ನು ಈ ದಿನ ಆಯ್ಕೆ ಮಾಡಿಕೊಳ್ಳಿ. ಏಕೆಂದರೆ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥವರೇ ಸ್ನೇಹಿತರು. ಅವರ ಹೊಗಳಿಕೆಯ ಮಾತುಗಳಿಗೆ ಈ ದಿನ ನೀವು ಬಲಿಯಾಗಬೇಡಿ. ಇನ್ನು ಈ ದಿನ ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗಾಗಿನೇ ಆ ಗಣಪತಿಯನ್ನು ಆರಾಧನೆ ಮಾಡ್ತಾ ಕೆಲಸಗಳನ್ನು ಪ್ರಾರಂಭ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ನೀವು ಭೂವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ ಈ ದಿನ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಕುಟುಂಬ ಸ್ಥಾನ ಇದು. ಹಾಗಾಗಿ ಈ ದಿನದ ವಿದ್ಯಮಾನಗಳಿಂದ ನಿಮಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದಿದೆ. ಹಣದ ವಿಚಾರದಲ್ಲಿ ಒತ್ತಡಗಳು ಇರುತ್ತೆ. ಹಾಗೆ ಮನೆಯ ಹೊರಗಿನ ಜವಾಬ್ದಾರಿಗಳು ಈ ದಿನ ಸ್ವಲ್ಪ ಕಿರಿಕಿರಿಯನ್ನು ತರುವಂಥದ್ದು. ಇದಕ್ಕೆ 10 ಸಮಸ್ಯೆಗಳು ಬರಬಹುದು, ಕಾರಣಗಳು ಇರಬಹುದು. ಆದರೆ ಅದನ್ನೆಲ್ಲ ಪರಿಹರಿಸುವಂಥ ವ್ಯವಧಾನ ನಿಮ್ಮಲ್ಲಿಲ್ಲ, ಟೈಮ್ ಇಲ್ಲ. ಹಾಗಾಗಿನೇ ಎಲ್ಲೆಲ್ಲಿ ಏನೇನಿದೆಯೋ ಅಲ್ಲಲ್ಲೇ ಬಿಟ್ಟು ಮುಂದುವರಿಯುವಂಥ ಒಂದು ಜೀವನ ಕ್ರಮ ನಿಮ್ಮದು. ಹಾಗೆ ಈ ದಿನದಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ಯಾವಾಗ ಕೈಲಾಗಲ್ಲ, ಯಾವಾಗ ಕಷ್ಟ ಇದೆ ಆಗಲೇ ಭಗವಂತನ ಸ್ಮರಣೆ ಹೆಚ್ಚಾಗುವಂಥದ್ದು. ಸಂಕಟ ಬಂದಾಗ ವೆಂಕಟರಮಣ. ಹಾಗಾಗಿನೇ ಈ ದಿನದಲ್ಲಿ ಒಂದು ದಾನ ಧರ್ಮದ ಬಗ್ಗೆ, ಧಾರ್ಮಿಕ ವಿಚಾರಗಳ ಬಗ್ಗೆ, ದೇವಾಲಯ ದರ್ಶನಗಳ ಬಗ್ಗೆ ಅತೀವವಾದಂಥ ಒಂದು ಆಸಕ್ತಿ ಇದೆ. ಹಾಗಾಗಿ ಅಂಥ ಆಸಕ್ತಿಯಲ್ಲೇ ಈ ದಿನ ಕೆಲವು ವಿಚಾರಗಳನ್ನು ಕಲೆ ಹಾಕುವಂಥದ್ದು ಕೂಡ ಇದೆ. ಆದರೆ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ದೂರದ ಪ್ರಯಾಣದ ಸೂಚನೆಗಳು ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ನಿರಾಸೆ ಇರುವಂಥದ್ದು. ನಿಮ್ಮ ಒಂದು ನಿರೀಕ್ಷೆ ಜಾಸ್ತಿ, ನಿರೀಕ್ಷೆಗೆ ತಕ್ಕಂತೆ ಸನ್ನಿವೇಶಗಳು ಕೂಡಿ ಬರಲ್ಲ. ಆದ್ದರಿಂದಲೇ ಕೋಪ ತಾಪದ ಜೊತೆನೆ ಈ ದಿನ ಕೆಲವರ ಮೇಲೆ ಹರಿಹಾಯುವಂಥದ್ದು ಕೂಡ ಇದೆ. ನೀವು ಕೋಪ ಮಾಡಿಕೊಳ್ಳುವಂಥದ್ದು, ಕೋಪದಲ್ಲಿ ನೀವು ಬಳಸುವಂಥ ಶಬ್ದಗಳಿಂದ ಸಂಬಂಧಗಳೇ ದೂರ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಮಿಶ್ರ ಫಲಗಳಿರುತ್ತೆ. ಜೊತೆಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮತನವನ್ನು ಮರಿಬೇಡಿ.
ನೋಡಿ, ತಪ್ಪಿನ ಅರಿವಾಗದೆ ಪರಿವರ್ತನೆ ಸಾಧ್ಯ ಆಗಲ್ಲ. ಕೆಲವರು ಬೇರೆಯವರ ತಪ್ಪಿನಿಂದ ಪರಿವರ್ತರಾಗ್ತಾರೆ, ಕೆಲವರು ತಾವೇ ಪೆಟ್ಟು ತಿಂದು ಪರಿವರ್ತನೆ ಆಗ್ತಾರೆ. ಹಾಗಾಗಿ ನಿಮಗೆ ಬಿದ್ದಿರುವಂತಹ ಪೆಟ್ಟು, ನಿಮಗೆ ಜನ ಮಾಡಿರುವಂಥ ಅನ್ಯಾಯ, ಹಾಗೆ ನೀವು ಬೇರೆಯವರಿಗೆ ಏನೇ ಮಾಡಿದ್ರೂ ಹೊತ್ತುಕೊಂಡಿರುವಂಥ ಒಂದು ಅವಮಾನ, ಇದೆಲ್ಲದರ ನಡುವೆ ಪರಿಪೂರ್ಣ ವ್ಯಕ್ತಿ ಆಗಬೇಕು ಅನ್ನುವಂಥ ಒಂದು ತುಡಿತ, ಹಂಬಲ, ಅದು ಬಹಳಷ್ಟು ಯಶಸ್ವಿ ಆಗುತ್ತೆ. ಈ ವಿಚಾರಗಳನ್ನು ಮುಂದುವರಿಸಿ, ಮಧ್ಯಕ್ಕೆ ನಿಲ್ಲಿಸಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ತೀರಿ, ಮನಸ್ಸನ್ನು ತಿಳಿಗೊಳಿಸ್ಕೊಳ್ತೀರಿ, ಕಮ್ಯುನಿಕೇಷನ್ ಚೆನ್ನಾಗಿದೆ. ಹೇಳಬೇಕು ಅನ್ನುವಂಥ ವಿಚಾರವನ್ನು ಬಹಳ ನೇರವಾಗಿ, ಸ್ಪಷ್ಟವಾಗಿ, ಅಷ್ಟೇ ಪ್ರಿಸೈಸ್ ಆಗಿ, ಟೈಮ್ಲಿ ನೀವು ಈ ದಿನ ರಿಯಾಕ್ಟ್ ಮಾಡುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮಗೆ ಪರಿಪೂರ್ಣವಾದಂಥ ಒಂದು ಜಯ ಪ್ರಾಪ್ತಿಯಾಗುತ್ತೆ. ಹಾಗೆ ಕೆಲವು ಆಲೋಚನೆಗಳು ಸ್ಥಿರವಾಗಿಲ್ಲ. ಬೆಳಿಗ್ಗೆ ಅಂದುಕೊಂಡಂಥ ವಿಚಾರಗಳು ಮಧ್ಯಾಹ್ನದ ವೇಳೆಗೆ ಬದಲಾವಣೆ ಆಗಿಬಿಡುತ್ತೆ. ಅಂಥ ಒಂದು ಅಸ್ಥಿರವಾದಂಥ ಮನಸ್ಸಿರುತ್ತೆ. ಆದರೆ ಈ ದಿನ ಮಾತ್ರ ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಾಗಲಿ, ನಿಮ್ಮ ಆಲೋಚನಾ ಕ್ರಮದಲ್ಲಾಗಲಿ ಬಹಳ ಸೈದ್ಧಾಂತಿಕವಾಗಿರುತ್ತೆ, ಬಹಳ ಪ್ರಾಕ್ಟಿಕಲ್ ಆಗಿರುತ್ತೆ. ಆದ್ದರಿಂದಲೇ 4 ಜನ ಕೇಳಿದ್ರೂ ಕೂಡ ಅದನ್ನು ಮೆಚ್ಚುವಂಥ ರೀತಿಯಲ್ಲಿ ನಿಮ್ಮ ನಡತೆ, ನಿಮ್ಮ ಮಾತು ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ಬದಲಾವಣೆಗಳನ್ನು ಬಯಸುವಂಥವ್ರಿಗೆ ತುಂಬ ಅತ್ಯುತ್ತಮವಾದಂಥ ದಿನ. ಏಕೆಂದರೆ ಇದ್ದಕ್ಕಿದ್ದ ಹಾಗೇ ನಿಮಗೆ ಎಲ್ಲ ಒಂದು ಪರಿಸ್ಥಿತಿಗಳು ಕೂಡ ಅನುಕೂಲಕರವಾಗಿ ಮಾರ್ಪಾಟಾಗಿ ಹೋಗುತ್ತೆ. ಇನ್ನು ಈ ದಿನ ನಿಮಗೆ ಯೋಜನೆಗಳನ್ನು ಆರಂಭ ಮಾಡಬೇಕು, ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಬೇಕು, ಹೊಸ ದಿನಗಳು, ಹೊಸ ಭರವಸೆಗಳು ಸಿಕ್ಕುವಂಥ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ಆದಾಯ ಉತ್ತಮವಾಗುವಂಥ ಸಂಭವ ಜಾಸ್ತಿ ಇದೆ. ವಸ್ತುಗಳ ಖರೀದಿಯಲ್ಲೂ ಕೂಡ ನಿಮಗೆ ತೃಪ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ತೃಪ್ತಿ ಯಾರಿಗೆ ಸಿಕ್ಕಬೇಕು? ಇರುವಷ್ಟು ಸಾಕೆಂದವನು ಬಡವನಾಗಿದ್ದರೂ ಕೂಡ ಬದುಕ್ತಾನೆ, ಅವನಿಗೆ ತೃಪ್ತಿ ಇದೆ. ಇನ್ನಷ್ಟು ಬೇಕು ಬೇಕು ಅನ್ನುವಂಥವನು ಶ್ರೀಮಂತನಾಗಿದ್ದರೂ ಕೂಡ ಕೊರಗ್ತಾ ಇರ್ತಾನೆ, ಅವನಿಗೆ ಎಷ್ಟು ಕೊಟ್ಟರೂ ಸಾಲದು. ಹಾಗಾಗಿನೇ ಆ ಜಿಪುಣತ್ವವನ್ನಾಗಲಿ ದುರಾಸೆಯನ್ನಾಗಲಿ ಬಿಟ್ಟವರೇ ಮಾನವರಾಗ್ತಾರೆ ಅನ್ನುವಂಥ ಹಿರಿಯರ ಮಾತು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಈ ದಿನ ಯಶಸ್ವಿಯಾಗತ್ತೆ. ತುಂಬ ಅನುಕೂಲಕರವಾದಂಥ ಒಂದು ಪರಿಸ್ಥಿತಿಯಲ್ಲಿರ್ತೀರಿ. ಹಾಗೆ ಒಳ್ಳೆಯ ಅಭಿಪ್ರಾಯವನ್ನು ನೀವು ಬೇರೆಯವರಲ್ಲಿ ಉಂಟು ಮಾಡುವಂಥ ಒಂದು ಸಾಫಲ್ಯತೆ ಇದೆ, ಒಂದು ಶಕ್ತಿ ಇದೆ. ಹಾಗಾಗಿನೇ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ವಿಶೇಷ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಅಮ್ಮನವರ ದರ್ಶನ ಮಾಡಿ, ಈ ದಿನ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಮಿಶ್ರ ಫಲವನ್ನು ತರುತ್ತೆ. ನಂಬಿ ಬದುಕುವಂಥದ್ದು ಬೇರೆ, ಆದರೆ ನಂಬಿಸುತ್ತಾ ಬದುಕುವಂಥದ್ದೇ ಬೇರೆ. ಒಂದರಲ್ಲಿ ಪ್ರೀತಿ ಇದೆ, ಇನ್ನೊಂದರಲ್ಲಿ ಸ್ವಾರ್ಥ ಇರುತ್ತೆ. ಹಾಗಾಗಿ ಈ ದಿನ ಕೆಲವರಲ್ಲಿ ನೀವು ನಂಬಿಕೆ ಇಟ್ಟಿದ್ದೀರಿ, ಅದರಲ್ಲೂ ಕುರುಡು ನಂಬಿಕೆ. ಅವರು ನಿಮಗೆ ಏನೋ ಮಾಡ್ತಾರೆ, ಏನೋ ಸಹಾಯ ಆಗತ್ತೆ ಅನ್ನುವಂಥದ್ರಲ್ಲೇ ಕಾಲ ಕಳೀತಾ ಇದ್ದೀರಿ. ಆದರೆ ಅವರು ನಂಬಿಸುತ್ತಾ ಬದುಕಿಸುವಂಥವ್ರು ನಿಮ್ಮನ್ನು. ಹಾಗಾಗಿ ಭರವಸೆಗಳನ್ನು ಕೊಡ್ತಾರೆ, ಪ್ರಾಮಿಸಸ್ಸನ್ನು ಮಾಡ್ತಾರೆ, ಆದರೆ ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಅವರಿರಲ್ಲ. ಏಕೆಂದರೆ ಅವರಿಗೆ ಮಾತಾಡುವಂಥದ್ದೇ ಚಟ. ಹಾಗಾಗಿ ಅಂಥವರನ್ನು ಈ ದಿನ ನೀವು ವಿಶೇಷವಾಗಿ ನಂಬಬೇಡಿ. ಹಾಗಾಗಿ ಈ ನಂಬಿಕೆ ಅವಲಂಬನೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಕೂಡ ನಿಮಗೆ ಬೆಳವಣಿಗೆ ಇಲ್ಲ. ಆದ್ದರಿಂದಲೇ ಈ ದಿನವೇ ಒಂದು ಸಂಕಲ್ಪ ಮಾಡಿ, ತಾಯಿಯ ಆಶೀರ್ವಾದ ಅನುಗ್ರಹ ನಿಮಗಿದೆ, ಅದಕ್ಕಾಗಿಯೇ ಆ ವ್ಯಕ್ತಿಯನ್ನು ದೂರ ಇಡುವಂಥದ್ದು. ಹಾಗೆ ಯಾರೂ ನಂಬಿಕೆಗೆ ಅರ್ಹರಾಗಿಲ್ಲ ಅಂಥವರ ಜೊತೆ ವ್ಯವಹಾರವನ್ನು ಮಾಡದೇ ಇರುವಂಥದ್ದು, ಹಾಗೆ ಅತಿಯಾಗಿ ಬೇರೆಯವರನ್ನು ಆಶ್ರಯಿಸುವಂಥದ್ದು, ಈ 3 ವಿಚಾರಗಳನ್ನು ಈ ದಿನ ನೀವು ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಸೂಕ್ತ ತೀರ್ಮಾನಗಳನ್ನು ಕೈಗೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಹೊಸ ಉದ್ಯೋಗದ ಪ್ರಯತ್ನಗಳು ಕೂಡ ಮುಂದೆ ಸಾಗಲ್ಲ. ಎಷ್ಟೋ ಪ್ರಯತ್ನ ಪಡ್ತೀರಿ, ಆದರೆ ಫಲ ಇಲ್ಲ, ರಿಸಲ್ಟ್ ಬರ್ತಾ ಇಲ್ಲ. ಅದಕ್ಕಾಗಿ ನಿಮಗೆ ಏನೋ ದೋಷ ಇದೆ, ಏನೋ ಶಾಪ ಇದೆ, ಎಲ್ಲೋ ಒಂದು ಕಡೆ ಗ್ರಹಗತಿಗಳು ಅನುಕೂಲಕರವಾಗಿಲ್ಲ ಅನ್ನುವಂಥ ವಿಚಾರ ಮನಸ್ಸಿಗೆ ಆಗಾಗ್ಗೆ ಬರ್ತಾ ಇರುತ್ತೆ. ಹಾಗಾಗಿನೇ ನಿಮ್ಮ
ಕೆಲಸದ ವಿಚಾರ, ಹಣದ ವಿಚಾರವಾಗಿ ಸ್ವಲ್ಪ ವಿವರಗಳನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪೈಪೋಟಿ ಇದೆ. ಹಾಗೆ ಈ ಚಾಲೆಂಜಸ್ಸನ್ನು ಮೀಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಾಗಿಯೇ ಅಲ್ಲೂ ಕೂಡ ನಷ್ಟದ ಬಾಪ್ತು ಕಾಣಿಸ್ತಾ ಇದೆ. ಹಾಗೆ ಈ ಸೃಜನಾತ್ಮಕ ಕಲಾಕಾರರಿಗಾಗಲಿ ಅಥವಾ ಪ್ರತಿಭೆ ಇರುವಂಥವ್ರಿಗಾಗಲಿ ಸೂಕ್ತ ಸ್ಥಾನಮಾನಗಳು ಕೂಡ ಈ ದಿನ ಸಿಕ್ಕಲ್ಲ. ಎಲ್ಲರೊಂದಿಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗೇ ಇರಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಇದು ಅಲ್ಪ ಕಾಲದ್ದು. ಈಗಾಗಲೇ ಹೇಳಿದಾಗೆ ಅಲ್ಲಿ ರಾತ್ರಿ ಇದೆ, ಹಗಲು ಬರುತ್ತೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇನ್ನೂ ಕೆಲಸಗಳಲ್ಲಿ ನೀವು ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದನ್ನು ತೋರಿಸಿ ತುಂಬ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಈ ದಿನ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡಿ, ಸ್ವಾಮಿಯ ಈ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಬಹಳ ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಕಿರಿಕಿರಿಗಳು ದೂರ ಆಗುತ್ತೆ. ಬಹಳ ಸ್ಮೂತಾಗಿ ಕೆಲಸ ಆಗುತ್ತೆ. ಟೇಕ್ ಆಫ್ ಚೆನ್ನಾಗಾಗುತ್ತೆ. ಎಲ್ಲಿ ಆರಂಭ ಚೆನ್ನಾಗಿದೆಯೋ ಅಲ್ಲಿ ಕೆಲಸದ ಯಶಸ್ಸು ಅಷ್ಟೇ ಬೇಗ ಬರುತ್ತೆ. ಹಾಗೆ ಈ ಗುಡ್ ಬಿಗಿನಿಂಗ್ ಈಸ್ ಆಫ್ ಡನ್ ಅನ್ನುವಂಥ ರೀತಿಯಲ್ಲಿ ಒಳ್ಳೆಯ ಆರಂಭ ಆಗಿದೆ, ಒಳ್ಳೆಯ ಫಲಿತಾಂಶಗಳು ಕೂಡ ಬಂದೇ ಬರುತ್ತೆ. ಇನ್ನು ಈ ದಿನದಲ್ಲಿ ಕೆಲವು ಕೆಲಸ ಕಾರ್ಯಗಳಲ್ಲಾಗಲಿ ನಿಮ್ಮ ಒಂದು ಸ್ವಂತಿಕೆಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ತುಂಬ ಪ್ರಯತ್ನದಲ್ಲಿ ಇರ್ತೀರಿ. ಆದರೆ ಜೀವನದಲ್ಲಿ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಮರೆಯಲಾಗದ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ, ಇನ್ನು ಕ್ಷಮಿಸಲಾಗದ ವ್ಯಕ್ತಿಗಳನ್ನು ಮರೆತು ಬಿಡಿ. ಇದು ಬಹಳ ದ್ವಂದ್ವತೆ ಇರುವಂಥದ್ದು, ಸ್ವಲ್ಪ ಕಷ್ಟ, ಆದರೂ ಕೂಡ ಅದು ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಪಾಲಿಗೆ ಅನಿವಾರ್ಯವಾಗಿ ಬಂದಿರುವಂಥದ್ದು ಈ ವಿಚಾರಗಳು. ಇದನ್ನು ಸ್ವಲ್ಪ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದ ಸಂಪರ್ಕಗಳು ಹೆಚ್ಚಾಗುತ್ತೆ. 4 ಹೊಸ ಜನರ ಪರಿಚಯಗಳು ಆಗುತ್ತೆ. ನಿಮ್ಮ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಬೇಕಾದಂತಹ ಮಾಹಿತಿಗಳು ಇಲ್ಲಿಂದ ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಚಾತುರ್ಯ, ನಿಮ್ಮ ಪ್ರತಿಭೆ, ಇದರ ಮೂಲಕ ಒಳ್ಳೆಯ ಅಭಿಪ್ರಾಯವನ್ನು ನೀವು ಪಡ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಮೇಲಧಿಕಾರಿಗಳು ಕೂಡ ನಿಮ್ಮ ಒಂದು ಕೆಲಸದಿಂದ ಸಂತೃಪ್ತರಾಗುತ್ತಾರೆ. ಸಹೋದ್ಯೋಗಿಗಳ ಮಧ್ಯೆ ಇರುವಂಥ ಕಮ್ಯುನಿಕೇಷನ್ ಈ ದಿನ ಬಹಳ ಅದ್ಭುತವಾಗಿದೆ. ಇನ್ನು ಈ ದಿನದಲ್ಲಿ ನೆಂಟರಿಷ್ಟರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗ್ಬೋದು, ಸ್ವಲ್ಪ ಒತ್ತಡಗಳು ಬರಬಹುದು. ಆದರೂ ಕೂಡ ಅಂಥ ವಿಚಾರಗಳಲ್ಲಿ ತುಂಬ ಖುಷಿ ಇದೆ, ನಿಮಗೆ ಸಂತೋಷ ಅನ್ನುವಂಥದ್ದು ಇದೆ. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ಹೆಚ್ಚು ಗಮನ ಕೊಡುವಂಥದ್ದು ಇದೆ. ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ, ಆದರೂ ಆ ಯೋಜನೆಗಳು ಕೂಡ ಪೂರ್ಣ ಆಗುತ್ತೆ. ಇದು ನಿಮ್ಮ ಪ್ರಯತ್ನಕ್ಕೆ ಸಂದಂತಹ ಫಲ ಇದು. ಹಾಗೆ ಈ ದಿನ ಹೇಳಿಕೊಟ್ಟ ಪಾಠ ಕೇಳುವವರಿಗೆ ಮಾತ್ರ ಇರುತ್ತೆ, ಆದರೆ ಕಲಿತ ಪಾಠ ಕೊನೆಯವರೆಗೂ ಕೂಡ ಇರುತ್ತೆ. ಹಾಗಾಗಿ ಪಾಠವನ್ನು ಕೇಳಿಸ್ಕೊಳ್ಳಿ, ಆದರೆ ಅದರ ಸಾರವನ್ನು ನೀವು ಅಳವಡಿಸ್ಕೊಳ್ಬೇಕು, ಅದನ್ನು ಅನುಭವಿಸಬೇಕು. ಇದು ನಿಮ್ಮ ಕೊನೆಯ ತನಕ ಇರುವಂಥ ಒಂದು ಜ್ಞಾನ, ಅದು ಒಂದು ಪ್ರತಿಭೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ವ್ಯವಸ್ಥಿತ ಬದಲಾವಣೆಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕರ್ಮಸ್ಥಾನ ಇದು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಿಂದ ಒಳ್ಳೆಯ ಕೀರ್ತಿ ಸಂಪಾದನೆ ಮಾಡ್ತೀರಿ. ಕೆಲಸಗಳಲ್ಲಿ ಇದ್ದಂತಹ ಅಡಚಣೆಗಳನ್ನು ಈ ದಿನ ಪೂರೈಸ್ಕೊಳ್ತೀರಿ. ಹಾಗೆ ಒಂದು ಕೆಲಸ ಮಾಡಲಿಕ್ಕೆ ಬೇಕಾದಂತಹ ಒಂದು ಕಂಫರ್ಟ್ಸ್ ಏನಿದೆಯೋ, ಸನ್ನಿವೇಶ, ವಾತಾವರಣ, ಅದನ್ನು ನೀವೇ ಸೃಷ್ಟಿಸ್ಕೊಳ್ಳುವಂಥದ್ದು. ಹಾಗಾಗಿ ತಾತ್ಕಾಲಿಕವಾಗಿ ಆದರೂ ಕೂಡ ಆ ಒಂದು ನೋಟ, ಆ ಒಂದು ಪ್ರಭಾವ ನಿಮಗೆ ಪಾಸಿಟಿವ್ ಆಗಿರಬೇಕು ಅನ್ನುವಂಥ ರೀತಿಯಲ್ಲಿ ನಿಮ್ಮ ವರ್ತನೆ ಇರುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯದಲ್ಲಿ ಕಾರ್ಯಸಿದ್ಧತೆ ಇರುತ್ತೆ. ತಪ್ಪಾದರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಬಿಡ್ತೀರಿ. ಹಾಗಾಗಿ ಈ ನಿವ್ವಳ ಫಲಿತಾಂಶದಲ್ಲಿ ಬಹಳ ಶ್ರಮದಿಂದ ಉತ್ತಮ ಫಲಗಳನ್ನು ಪಡ್ಕೊಳ್ಳುವಂಥವ್ರು ನೀವು ಅನ್ನುವಂಥ ಒಂದು ಹೆಸರು ಕೂಡ ಸಿಕ್ಕತ್ತೆ. ಇನ್ನು ಸಮಾಜದಲ್ಲಿ ಇದರಿಂದ ನಿಮ್ಮ ಗೌರವ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಬಂಧುಗಳೊಂದಿಗೆ ತುಂಬ ಸಾಮರಸ್ಯದಿಂದ ಈ ದಿನ ಇರ್ತೀರಿ. ಕಷ್ಟ ಸುಖಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಕೂಡ ಈ ದಿನ ಕಾಣಿಸ್ತಾ ಇದೆ. ಒಟ್ಟಾರೆ ನಿಮ್ಮ ಪ್ರಭಾವ ಇದು ವಿಶೇಷ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು ಚಂದ್ರನಿಂದ ನಿಮಗೆ ಬರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಾಗಲಿ, ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಇನ್ವಾಲ್ವ್ಮೆಂಟ್ ಆಗಲಿ ತುಂಬ ಚೆನ್ನಾಗಿರಬೇಕು. ಅದಕ್ಕಾಗಿಯೇ ನವಗ್ರಹಗಳನ್ನು ಈ ದಿನ ದರ್ಶನ ಮಾಡಿ, ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಹಾಗೆ ಬಹಳ ಮುಖ್ಯವಾಗಿ ಈ ದಿನದಲ್ಲಿ ನೀವು ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಕೆಲವು ವಿಚಾರಗಳಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ. ಕೆಲವು ವಿಚಾರಗಳನ್ನು ನಿಮ್ಮ ಮಟ್ಟಕ್ಕೆ ಮಾತ್ರ ನೀವು ಮಾಡ್ಕೊಳ್ತೀರಿ, ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳುವಂಥದ್ದು. ಆದರೆ ಬೇರೆಯವರು ಕಷ್ಟ ಅಂತ ಹೇಳಿ ಬಂದರೆ ಈ ದಿನ ಸ್ವಲ್ಪ ಸ್ಪಂದಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವಿವೇಕ ನಿಮ್ಮ ಹೃದಯದಲ್ಲಿರುತ್ತೆ, ನಿಮ್ಮ ನಾಲಿಗೆಯಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮ ಮಾತು ಈ ದಿನ ನಿಮ್ಮಲ್ಲಿ ವ್ಯತ್ಯಾಸಗಳೇನಾದರೂ ಇದ್ದರೆ ಅದನ್ನು ಸರಿಪಡಿಸುವಂಥದ್ದು ಆಗತ್ತೆ. ಇನ್ನು ಶ್ರೀಮಂತಿಕೆಯ ಗುಟ್ಟು ಹೆಚ್ಚು ಗಳಿಸು ಅನ್ನುವಂಥದ್ದಲ್ಲ, ಅದಕ್ಕೆ ಬದಲಾಗಿ ಗಳಿಸಿದ್ದನ್ನು ಉಳಿಸು ಅನ್ನುವಂಥ ಅರ್ಥ. ಹಾಗಾಗಿ ಉಳಿತಾಯ ಪ್ರವೃತ್ತಿಗೆ ತುಂಬ ಅವಕಾಶಗಳು ಇರುತ್ತೆ. ಅಂಥದ್ದನ್ನು ಬಳಸ್ಕೊಂಡು ಮುಂದುವರಿರಿ. ನಾಳೆ ಭವಿಷ್ಯದಲ್ಲಿ ಉತ್ತಮವಾದಂತಹ ಸಪೋರ್ಟ್ ಸಿಕ್ಕತ್ತೆ ನಿಮಗೆ. ಇನ್ನು ಈ ದಿನ ಒಂದು ವಿಷಯದಲ್ಲಿ, ಅದರಲ್ಲೂ ಪ್ರೀತಿಯ ವಿಚಾರದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಒತ್ತಡ ಹೆಚ್ಚಾಗುವಂಥದ್ದು ಇದೆ. ಹಾಗೆ ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಹಠಾತ್ತಾಗಿ ಬದಲಾವಣೆಗಳು ಕೂಡ ಆಗುವಂಥದ್ದು ಇದೆ. ಇನ್ನು ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗುತ್ತೆ. ಅದನ್ನು ಹೇಗೋ ಮಾಡಿ ನಿಭಾಯಿಸ್ತೀರಿ ಈ ದಿನದಲ್ಲಿ. ಇನ್ನು ಈ ದಿನ ಉದ್ಯೋಗಕ್ಕೆ ಸೀಮಿತವಾಗಿರುವಂಥ ಪ್ರಯತ್ನಗಳಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಈ ದಿನ ಬೆಂದ ಅನ್ನಕ್ಕೆ, ನೊಂದ ಜೀವಕ್ಕೆ ಇರುವಂಥ ಬೆಲೆ ಚಿನ್ನ, ಬೆಳ್ಳಿ, ಮುತ್ತು, ರತ್ನಗಳಿಗೂ ಇಲ್ಲ ಅಂತ ಹೇಳ್ತಾರೆ ಹಿರಿಯರು. ಹಾಗಾಗಿ ಈ ದಿನ ನಿಮಗೆ ಆಗಿರುವಂಥ ಅವಮಾನಗಳಾಗಲಿ, ನಿಮಗೆ ಆಗಿರುವಂಥ ಮೋಸಗಳಾಗಲಿ ಈ ದಿನ ನಿಮಗೆ ಒಳ್ಳೆಯ ಪಾಠವನ್ನು ಕಲಿಸಿದೆ. ಹಾಗಾಗಿನೇ ಈ ದಿನ ಅನುಭವದ ಪಕ್ವತೆ ಮತ್ತಷ್ಟು ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನದ ಪ್ರಮುಖ ಕಾರ್ಯಗಳೇನಿದೆ ಆದಷ್ಟು ಮೊದಲ ಭಾಗದಲ್ಲಿ ಪೂರ್ಣ ಮಾಡಿಸ್ಬಿಡಿ. ಇನ್ನು ನಿಮ್ಮ ಎಫರ್ಟ್ ಏನಿದೆ, ನಿಮ್ಮ ಗುರಿ ತಲುಪುವಂಥ ಒಂದು ನಿಟ್ಟಿನಲ್ಲಿ ಸಾಧನೆ, ಅದು ಇನ್ನು ಸ್ವಲ್ಪ ಬಲಯುತವಾಗಬೇಕು, ಸ್ವಲ್ಪ ಸ್ಟ್ರೆಂಥನ್ ಆಗಬೇಕು, ಇನ್ನೊಂದು ಸ್ವಲ್ಪ ಸ್ಪೀಡನ್ನು ಗೇನ್ ಮಾಡಬೇಕು ನೀವು. ಹಾಗೆ ಈ ದಿನ ನಿಮ್ಮ ಯಶಸ್ಸಿನ ಪ್ರಭಾವದಿಂದ ಗುರಿ ಸಾಧಿಸುವಂಥ ನಿಟ್ಟಿನಲ್ಲಿ ಏಕಾಗ್ರತೆಯನ್ನು ಕಳ್ಕೊಳ್ಬೇಡಿ. ಕಾನ್ಸಂಟ್ರೇಷನ್ ಇರಲಿ, ವಿದ್ಯಾರ್ಥಿಗಳಿಗಿರಲಿ ವಿಶೇಷವಾಗಿ. ಆಗ ಮಾತ್ರ ನಿಮ್ಮ ಓದು, ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಅಥವಾ ಉನ್ನತ ವ್ಯಾಸಂಗ ಸಕ್ಸಸ್ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಅಂತ ಹೇಳಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ತೀವ್ರವಾದ ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ಈ ದಿನ ಆತ್ಮೀಯರೊಂದಿಗೂ ಕೂಡ ಸಾಮರಸ್ಯದ ಕೊರತೆ ಉಂಟಾಗುವಂಥದ್ದು, ಹೊಂದಾಣಿಕೆ ಇಲ್ಲ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ವಿಚಿತ್ರ ಸನ್ನಿವೇಶಗಳೇನಿದೆ ಅದು ಕೆಲವರನ್ನು ಈ ದಿನ ದೂರ ಇಡುವಂಥ ಒಂದು ಪ್ರಯತ್ನ ಆಗುತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡುವಂಥ ಆಲೋಚನೆಗಳು ಕೂಡ ಮನಸ್ಸಿಗೆ ಬರುತ್ತೆ. ಇನ್ನು ಈ ದಿನ ಮೌಲ್ಯದ ವಸ್ತುವನ್ನಾಗಲಿ, ವಾಹನವನ್ನಾಗಲಿ, ಒಡವೆಗಳನ್ನಾಗಲಿ ಕೊಂಡುಕೊಳ್ಬೇಕು ಅನ್ನುವಂಥ ಒಂದು ಅಭಿಲಾಷೆ, ಅಲ್ಲಿ ಒಂದು ಸಂಕಲ್ಪ ಇದೆ. ಸಂಕಲ್ಪಕ್ಕೆ ತಕ್ಕಂತಹ ಹಣಕಾಸಿನ ನೆರವು ಕೂಡ ಒದಗಿ ಬರುತ್ತೆ, ಮುಂದುವರಿಬೋದು. ಇನ್ನು ಈ ದಿನದ ವಿದ್ಯಮಾನಗಳು, ಅದರಲ್ಲೂ ಸ್ತ್ರೀಯರ ಜೊತೆಯಲ್ಲಿ ಮಾಡುವಂಥ ಈ ವ್ಯವಹಾರಗಳಾಗಲಿ, ವಿದ್ಯಮಾನಗಳಾಗಲಿ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಇನ್ನು ಎಲ್ಲ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಕೂಲಂಕುಷವಾಗಿ ನೀವು ನೋಡಿ ಅದರ ಸಾಧಕ ಬಾಧಕಗಳನ್ನು ತಿಳಿದೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಬಹಳ ವಿಶೇಷ ಅಂತ ಹೇಳಿದ್ರೆ, ಎಚ್ಚರಿಕೆಯಿಂದ ನೀವು ಹಿರಿಯರ ಜೊತೆ ಮಾತಾಡಬೇಕು. ಯಾರ ಜೊತೆ ಇದ್ದೀನಿ, ಹೇಗೆ ಮಾತಾಡಬೇಕು ಅನ್ನುವಂಥ ವಿಚಾರಗಳನ್ನು ಮೊದಲೇ ನೀವು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಉತ್ತಮವಾದಂಥ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ, ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಈ ದಿನ ಗಮನ ಕೊಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದಾದ್ರೂ ಹರಕೆ ಇದ್ದರೆ ನಿಮ್ಮ ಮನೆ ದೇವರಿಗಾಗಲಿ ಅಥವಾ ನಿಮ್ಮ ಇಷ್ಟದ ದೇವರಿಗಾಗಲಿ ಅದನ್ನು ತೀರಿಸುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಬರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತ ಹೇಳಿ ಅದಕ್ಕೆ ಒಂದು ಹಳದಿ ಬಟ್ಟೆಯಲ್ಲಿ ಒಂದು 11 ರೂಪಾಯಿಗಳನ್ನು ಕಾಣಿಕೆಯಾಗಿ ಎತ್ತಿಡಿ. ಅದು ಎಷ್ಟೋ ಒಳ್ಳೆಯ ಕೆಲಸವನ್ನು ನಿಮಗೆ ಮಾಡುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.